ನಮಸ್ಕಾರ. ಸೆಂಚುರಿ ಡೈರೆಕ್ಟರ್, ಶತಕಕ್ಕೂ ಹೆಚ್ಚು ಚಿತ್ರಗಳ ನಿರ್ದೇಶಕರಾದಂತಹ ಶ್ರೀ ಓಂ ಸಾಯಿ ಪ್ರಕಾಶ್ ರವರು ಕೌಟುಂಬಿಕ ಚಿತ್ರಗಳಿಗೆ, ಫ್ಯಾಮಿಲಿ ಸೆಂಟಿಮೆಂಟ್, ಫ್ಯಾಮಿಲಿ ವ್ಯಾಲ್ಯೂಸ್ ಇರುವಂತಹ ಚಿತ್ರಗಳಿಗೆ ತುಂಬಾನೇ ಜನಪ್ರಿಯ ನಿರ್ದೇಶಕರು ಅಂತಾನೆ ಹೇಳಬೇಕು. ಯಾಕಂತ ಹೇಳಿದ್ರೆ ಅಂತಹ ಅದ್ಭುತ ಚಿತ್ರಗಳನ್ನ ನೀಡಿ ಮನೆ ಮಂದಿಯೆಲ್ಲ ಕೂತು ನೋಡುವಂತ ಒಂದು ಸಂದೇಶ ಭರಿತ ಚಿತ್ರಗಳನ್ನ ಯಾವುದೇ ರೀತಿ ವಲ್ಗಾರಿಟಿ ಇಲ್ಲದೇನೆ ಕುಟುಂಬ ಸಮೇತರಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಜೊತೆಲೆ ಕೂತ್ಕೊಂಡು ನೋಡುವಂತ ಚಿತ್ರಗಳನ್ನ ನೀಡಿ ಸಕ್ಸಸ್ಫುಲ್ ನಿರ್ದೇಶಕ ಅನ್ಸ್ಕೊಂಡಂತವರು, ಹಾಗೇನೆ ಶತಕಗಳ ಚಿತ್ರಗಳನ್ನ ನಿರ್ದೇಶನ ಮಾಡಿದಂತಹ ಸೆಂಚುರಿ ಡೈರೆಕ್ಟರ್ ಅಂತಾನೆ ಫೇಮಸ್. ಇವರು ಇವಾಗ ಹೊಸ ಚಿತ್ರವನ್ನ ಘೋಷಣೆ ಮಾಡಿದ್ದಾರೆ. ಚಿತ್ರದ ಹೆಸರು ಕಾಮನ್ ಮ್ಯಾನ್ ಅಂತ. ಟ್ಯಾಗ್ ಲೈನ್ ಇದೆ, ನಾನೇ ಸಿಎಂ ಅಂತ. ಎನ್ ನರಸಿಂಹಮೂರ್ತಿ ಅವರ ನಿರ್ಮಾಣದಲ್ಲಿ ತಯಾರಾಗ್ತಾ ಇರೋ ಈ ಚಿತ್ರಕ್ಕೆ ನಾಯಕ ನಟರಾಗಿ ಗೌರಿ ಶಂಕರ್ ಅವರು ಅಭಿನಯಿಸ್ತಾ ಇದ್ದಾರೆ. ಈ ಚಿತ್ರದ ಶೀರ್ಷಿಕೆಯ ಅನಾವರಣ ಮಾಡಿದ್ದಾರೆ ಚಿತ್ರತಂಡದವರು. ಓಂ ಸಾಯಿ ಪ್ರಕಾಶ್ ಅವರ ಅಂದ ತಕ್ಷಣನೇ ನಮಗೆಲ್ಲ ನೆನಪಾಗೋದು ಅವರ ಸಕ್ಸಸ್ಫುಲ್ ಹಲವು ಚಿತ್ರಗಳು. ಯಾಕಂತ ಹೇಳಿದ್ರೆ ಅಂತಹ ಅದ್ಭುತ ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ನೀಡಿದ್ದಾರೆ, ಸಕ್ಸಸ್ ಆಗಿದ್ದಾವೆ. ಕುಟುಂಬ ಸಮೇತರಾಗಿ ಚಿತ್ರಗಳನ್ನ ನೋಡಿ ಬೇಷನ್ಸಿದ್ದಾರೆ. ಆ ಕಾರಣದಿಂದಾಗಿ ಅವರ ಮೇಲೆ ಒಂದು ಭರವಸೆ ಇರುತ್ತೆ. ಯಾಕಂತ ಹೇಳಿದ್ರೆ ಇಂತಹ ಒಬ್ಬ ಅದ್ಭುತ ನಿರ್ದೇಶಕರು ಸಿನಿಮಾವನ್ನ ಘೋಷಣೆ ಮಾಡಿದ್ದಾರೆ ಅಂತಂದಾಗ ಇದೊಂದು ಫ್ಯಾಮಿಲಿ ಸೆಂಟಿಮೆಂಟ್, ಫ್ಯಾಮಿಲಿ ವ್ಯಾಲ್ಯೂ ಅನ್ನ ಎತ್ತಿ ಹಿಡಿಯುವಂತ ಚಿತ್ರ ಆಗಿರುತ್ತೆ ಅನ್ನುವಂಥದ್ದು. ಈಗ ಕಾಮನ್ ಮ್ಯಾನ್ ಚಿತ್ರವನ್ನ ಕೈಗೆತ್ತಿಕೊಂಡಿದ್ದಾರೆ. ಚಿತ್ರ ಚೆನ್ನಾಗಿ ಮೂಡಿ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಇಂತಹ ಒಬ್ಬ ನಿರ್ದೇಶಕರು ಸಿನಿಮಾವನ್ನ ಘೋಷಣೆ ಮಾಡಿದ್ದಾರೆ ಅಂತ ಅಂದಮೇಲೆ ಅದು ಸಾಮಾನ್ಯವಾಗಿ ಕುಟುಂಬ ಸಮೇತರಾಗಿ ನೋಡುವಂತ ಒಂದು ಸಂದೇಶ ಭರಿತ ಸಿನಿಮಾನೇ ಆಗಿರುತ್ತೆ. ಈ ಚಿತ್ರದ ಟ್ಯಾಗ್ ಲೈನ್ ಏನಿದೆ ಅಂತ ಹೇಳಿದ್ರೆ ನಾನೇ ಸಿಎಂ ಅಂತ ಇದೆ. ಒಂದು ವಿಭಿನ್ನತೆ ಇರಬಹುದು ಚಿತ್ರದ ಕಥೆಯಲ್ಲಿ ಅಂತ. ಇದೇ ಆಗಲಿ, ಚಿತ್ರ ಚೆನ್ನಾಗಿ ಮೂಡಿ ಬರಲಿ, ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲಲಿ, ಚಿತ್ರೋದ್ಯಮಕ್ಕೆ ಒಂದು ಸಕ್ಸಸ್ಫುಲ್ ಚಿತ್ರ ಆಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನ ಹಾರೈಸ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಟು ಕಾಮನ್ ಮ್ಯಾನ್. ಟ್ಯಾಗ್ ಲೈನ್ ಇದೆ, ನಾನೇ ಸಿಎಂ ಅಂತ. ಧನ್ಯವಾದಗಳು ಸ್ನೇಹಿತರೆ.